ನಮಸ್ಕಾರ ರೀ. ನಾನು ಅನೇಕ ಮಿತ್ರರಿಗೆ ಹೇಳಿದೆ, ಸಂಜೆ 7 ಗಂಟೆಗೆ ನಾನು ಅಮೇರಿಕಾ, ಇಸ್ರಾಯೇಲ್ ಹಾಗೂ ಇರಾನಿನ ನಡುವೆ ಏನು ಯುದ್ಧ ಆಗ್ತಾ ಇದೆ, ಆ ಯುದ್ಧದ ಬಗ್ಗೆ ಭಾರತದ ನಿಲುವು ಏನು ಮತ್ತು ನಮ್ಮ ಭಿಕಾರಿ ಪಾಕಿಸ್ತಾನಿ ಏನು ಮಾಡ್ತದೆ. ನಿನ್ನೆ ಅವರು ಒಂದು ರೆಕಮೆಂಡೇಶನ್ ಕಳಿಸಿದ್ರು, ಡೊನಾಲ್ಡ್ ಟ್ರಂಪ್ಕೋ ನೋಬೆಲ್ ಪೀಸ್ ಪ್ರೈಸ್ ದೇನಾ ಚಾಹಿಯೆ. ದೊಡ್ಡಣ್ಣ ರಾತ್ರಿನ ಆಟ ಮಾಡಿಬಿಟ್ಟ. ಫೋರ್ಡೋ, ಇಸ್ಫಾನ್ ಮತ್ತು ನೆಟ್ನಾಸ್ ಈ 3 ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಇರುವ ಅಣುಸ್ಥಾವರದ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನಿನ್ನೆ ಮಿಡ್ನೈಟ್ ಹ್ಯಾಮರ್ ಅಂತ ಏನು ಅದಕ್ಕೆ ಹೆಸರು ಕೊಟ್ಟಿದೆ. ಆ ಮಿಡ್ನೈಟ್ ಹ್ಯಾಮರಿನ ಹೆಸರಿನಲ್ಲಿ ಈ 3 ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನು ಒಂದು ಬಲಾಢ್ಯವಾದ ಬಾಂಬರ್ ಏರ್ಕ್ರಾಫ್ಟ್ನಿಂದ ಆ 3 ಸ್ಥಾವರಗಳನ್ನ ನಾಶ ಮಾಡಿದೆ ಅಂತ ಮುಂಚೆ ಹೇಳಲಾಯಿತು. ಆಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಅದ್ರ ಜೊತೆಗೆ ಬೆಂಜಮಿನ್ ನೆತನ್ಯಾಹು ಅಮೇರಿಕಾಗೆ ಥ್ಯಾಂಕ್ಸ್ ಹೇಳಿತು. ಡೊನಾಲ್ಡ್ ಟ್ರಂಪು ಪೀಪಲ್ ಆಫ್ ಅಮೇರಿಕಾ, ಆರ್ಮಿ, ಆರ್ಮ್ಡ್ ಪರ್ಸನ್ಸ್ ಆಫ್ USA, ಆಮೇಲೆ ಬೆಂಜಮಿನ್ ನೆತನ್ಯಾಹು ಅವರಿಗೆ ಇದು ವಾಟ್ ಇಸ್ ಎ ಕೋಆರ್ಡಿನೇಟೆಡ್ ಎಫರ್ಟ್ ಆ್ಯಂಡ್ ವಿ ಹ್ಯಾವ್ ಬಾಂಬಾರ್ಡೆಡ್ ಅಂತ ಹೇಳಿದ ಮೇಲೆ ಇಡೀ ವಿಶ್ವವೇ ತಲ್ಲಣಗೊಳಿಸಿತು. ಯಾಕಂದರೆ ಮುಂಚೆ ಹೇಳಿದಂಗೆ ಅವರು ಇನ್ನೊಂದು 2 ವಾರ ನಾವು ತಗೋತೇವೆ, ತಯಾರಿಯನ್ನು ಮಾಡ್ತೇವೆ, ಮುನ್ನರಿಗೆ ಚಿಕನ್ ಮಟನ್ ತಿನ್ನಿಸಿ ಅವನ ನೆಲಗಳನ್ನು ವಾಪರಿಸ್ತೇವೆ, ಆಮೇಲೆ ಮುನೀರ್ ನನಗೆ ನೋಬೆಲ್ ಪ್ರೈಸ್ ಕೊಡ್ತೇನೆ ಅಂತ ಹೇಳಿದ. ಇದು ಸಡನ್ನಾಗಿ ನಡೆದ ಬೆಳವಣಿಗೆಯಿಂದ ಅಂತಾರಾಷ್ಟ್ರೀಯ ಮೀಡಿಯಾಗಾಯಿತು, ನಮ್ಮ ಲೋಕಲ್ ಮೀಡಿಯಾಗಾಯಿತು, ಮತ್ತು ನಮ್ಮಂಥ ರಾಜಕೀಯ ಮತ್ತು ಏನು ಜಿಯೋ ಪೊಲಿಟಿಕಲ್ ಸ್ಟಡಿ ಮಾಡ್ತೀವಲ್ಲ ಅವ್ರಿಗೂ ಕೂಡ ಇದೊಂಥರ ಸರ್ಪ್ರೈಸ್ ಆಯಿತು, ಇಷ್ಟು ಬೇಗನೆ ಅಮೆರಿಕ ಮಾಡಬಹುದಾ ಅಂತ. ಆದರೆ ಅದು ಡೊನಾಲ್ಡ್ ಟ್ರಂಪಿನ ರೀಸಮು. ಡೊನಾಲ್ಡ್ ಟ್ರಂಪ್ ಈಸ್ ಏನಂತೇವೆ ನಾವು, ಈಸ್ ಏನು ಮಾಡ್ತಾರೆ ಅಂತ ಅವನಿಗೆ ಗೊತ್ತಿಲ್ಲ. ಆ ಟೈಪ್ ಅನ್ಡಿಫೈನೇಬಲ್ ಅಂತ ನಾವು ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು. ಇದರ ರಿಪರ್ಕೇಷನ್ನು ಇಸ್ಲಾಮಿಕ್ ಕಂಟ್ರಿಗಳಿದ್ದಾವೆ, ಅವರು ತಮ್ಮ ರಿಯಾಕ್ಷನನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಒಂದನೇ ರಿಯಾಕ್ಷನ್ ಬಂತು ಹಮಾಸ್ದಿಂದ, ಸೌದಿ ಅರೇಬಿಯಾದಿಂದ, ಆ ನಂತರ ಒಮಾನ್ದಿಂದ, ಇರಾಕ್ದಿಂದ, ಆಮೇಲೆ ರಷ್ಯಾ ಮತ್ತು ಚೈನಾದಿಂದ. ಆದರೆ ಇನ್ನೊಂದು ಕಡೆ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಏನಿದ್ದಾವೆ ಅವರು ಗಟ್ಟಿಯಾಗಿ ಅಮೇರಿಕದ ನಿಲುವನ್ನು ಹೇಳಿದರು, ಇಲ್ಲ ಇದು ನ್ಯೂಕ್ಲಿಯರ್ ಬೇಸಿಸ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಯಾವುದೇ ಥರದ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಿಲ್ಲ. ಆಮೇಲೆ ಇರಾನ್ ಮಿಡ್ಲ್ ಈಸ್ಟ್ನಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಹೊಂದಿರೋದು ತುಂಬ ಅಪಾಯಕಾರಿ, ಹೀಗಾಗಿ ನಾವು ಇದನ್ನು ಸಮರ್ಥನೆ ಮಾಡ್ಕೋತೇವೆ. ಕೆಲವೊಂದು ಕಂಟ್ರಿಗಳು ಡೈರೆಕ್ಟಾಗಿ ಅಮೇರಿಕಾಗೂ ಸಪೋರ್ಟ್ ಮಾಡಿಲ್ಲ, ನೆತನ್ಯಾಹುಗೂ ಸಪೋರ್ಟ್ ಮಾಡಿಲ್ಲ, ಇರಾನ್ಗಂಗೂ ಮಾಡಲಿಲ್ಲ. ಅವರಂದರು ಸಂಧಾನದ ಮೂಲಕ ಈಗಾದರೂ ಇರಾನ್ ಒಪ್ಕೊಳ್ಬೇಕು, ತನ್ನ ಯುರೇನಿಯಂ ಎನ್ರಿಚ್ಮೆಂಟನ್ನು ಒಪ್ಪಂದಕ್ಕೆ ಸಹಿ ಹಾಕಿ ತನ್ನ ಎನ್ರಿಚ್ಮೆಂಟ್ಗಳನ್ನು ಕಡಿಮೆ ಮಾಡಬೇಕು ಅಂತ. ಯುನೈಟೆಡ್ ನೇಷನ್ನ ಜನರಲ್ ಸೆಕ್ರೆಟರಿ ಅಂಟೋನಿಯೋ ಗಟ್ರಸ್ ಅವರು ಒಂದು ಅಪೀಲ್ ಮಾಡಿದರು, 2 ದೇಶಕ್ಕೆ 3 ದೇಶಕ್ಕೆ ಈ ಥರ ಮಾಡೋದು ಸರಿ ಇಲ್ಲ ಅಂತ. ಆದರೆ ನಿಮಗೆಲ್ಲ ಗೊತ್ತು, ವಾಟ್ ಲೋಕಸ್ ಸ್ಟ್ಯಾಂಡಿ ಯುನೈಟೆಡ್ ನೇಷನ್ ಹ್ಯಾಸ್ ಗಾಟ್ ಸಿನ್ಸ್ ಲಾಸ್ಟ್ 20 years. ಅದು ಏನು ಲೋಕಸ್ ಸ್ಟ್ಯಾಂಡಿ ಉಳಿದೇ ಇಲ್ಲ. ಯಾಕೆ ಉಳಿದಿಲ್ಲ ಅಂತಂದರೆ ಅದರದ್ದೇನು ಸ್ವಾಮಿತ್ಯ ಇತ್ತು, ಅದರದ್ದೇನು ನಾವು
ಇಂಗ್ಲೀಷ್ನಲ್ಲಿ ಹೇಳ್ತೇವಲ್ಲ, ಏನು ಕಾಸ್ ಇತ್ತು ಮತ್ತು ಅದರದ್ದೇನು ವಿಶ್ವಾಸ ಇತ್ತು ಅದು ಸ್ಲೋಲಿ ಯುನೈಟೆಡ್ ನೇಷನ್ಸ್ ಕಳ್ಕೊಂಡಿದ ಮೇಲೆ ಈಗ ಯುನೈಟೆಡ್ ನೇಷನ್ಸ್ಗೆ ಯಾವುದೇ ಥರ ಲೋಕಲ್ ಸ್ಟ್ಯಾಂಡಿ ಉಳಿದಿಲ್ಲ. ಹೀಗಾಗಿ ಯಾರೂ ಕೂಡ ಯುನೈಟೆಡ್ ನೇಷನ್ಸ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ದೇಶದ ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಯು ಪಿ ಎದ ಚೇರ್ಪರ್ಸನ್ ಸೋನಿಯಾ ಗಾಂಧಿಯವರು ಒಂದು ಪತ್ರಿಕೆಗೆ ಲೇಖನವನ್ನು ಬರೆದರು. ಆ ಲೇಖನದಲ್ಲಿ ಅವರು ಮೆನ್ಷನ್ ಮಾಡಿದರು, ಇನ್ ಮೋದಿ's government our foreign policy has damaged ವೆರಿ ಬ್ಯಾಡ್ಲಿ ಅಂತ. ಅದರ ಮುಂಚೆ ಅವರು ಮಗಳು ಈಗ ಲೋಕಸಭಾ MP ವಯನಾಡ್ಲಿಂದ ಅವಳು ಒಂದು ಪ್ಯಾಲೆಸ್ಟೀನಿನ ಬ್ಯಾಗನ್ನು ತಗೊಂಡು ಲೋಕಸಭೆಗೆ ಎಂಟರ್ ಮಾಡಿದರು. ನೋಡಿ, ಯಾರಿಗೂ ಕೂಡ ಇದು ಅರ್ಥ ಆಗ್ತದೆ, ಒಂದು ಕಮ್ಯುನಿಟಿಯ ಇಂಟ್ರೆಸ್ಟ್ಗಾಗಿ ಈ ಥರದ ಸ್ಟೇಟ್ಮೆಂಟ್ ಕೊಡುವುದು ಮತ್ತು ನಮ್ಮ ದೇಶಕ್ಕೆ ಯಾವುದು ಒಳ್ಳೆಯದು ಅದರ ಬಗ್ಗೆ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ವಿಚಾರ ಮಾಡೋದು, ಅದರಲ್ಲಿ ದ್ವಂದ್ವ ಇದೆ. ಗಾಜಾದಲ್ಲಿ, ಹಮಾಸ್ದಲ್ಲಿ ಉಗ್ರರ ತಾಣಗಳು ಏನು ಇಸ್ರಾಯೇಲ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಬಂತು. ಇಸ್ರಾಯೇಲ್ ಮಕ್ಕಳನ್ನೇ, ಇಸ್ರಾಯೇಲ್ ಹೆಣ್ಮಕ್ಳನ್ನೇ, ಅದೇ ಥರ ಗಾಜಾ ಹೆಣ್ಮಕ್ಳನ್ನೇ, ಅವ್ರ ಮಕ್ಕಳೇ. ಒಂದು ಕಣ್ಣಿಗೆ ಬೆಣ್ಣ, ಒಂದು ಕಣ್ಣಿಗೆ ಸುಣ್ಣ ಮಾಡಿ ನಮ್ಮ ಡಿಪ್ಲೊಮಾಸಿ ನಡೆಯಲ್ಲ. ಇದು ನರೇಂದ್ರ ಮೋದಿಯವರ ಸ್ಪಷ್ಟವಾದ ಇದೆ. ಅವರು ಇವತ್ತಿಗೂ ಕೂಡ ಸಂಜೆಗೆ ಇರಾನ್ ಜೊತೆ ಮಾತಾಡಿದ್ದಾರೆ, ಸೌದಿ ಅರೇಬಿಯಾ ಜೊತೆ ಮಾತಾಡಿದ್ದಾರೆ, ಯಾರ್ಯಾರ ಜೊತೆ ಮಾತಾಡಬೇಕು ಅವ್ರ ಜೊತೆ ಮಾತಾಡಿದ್ದಾರೆ. ಸಂಧಾನ ಮಾಡಿ ಬಗೆಹರಿಸ್ರಪ್ಪ, ಇದು ಸರಿ ಇಲ್ಲ. ಮತ್ತು ಈತನ ಮಧ್ಯೆ ತಮ್ಮ ಸ್ಟೂಡೆಂಟ್ಸ್ಗಳನ್ನು, ತಮ್ಮ ನಾಗರಿಕರನ್ನ ಹೆಂಗೆ ಸುರಕ್ಷಿತವಾಗಿ ವಾಪಸ್ ತೊಗೊಂಬರಬೇಕು, ಅದು ನಮ್ಮ ದೇಶ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆದರೆ ಯಾವುದೇ ಒಂದು ಸಮುದಾಯಕ್ಕೆ ಇಲೆಕ್ಷನ್ ಆ್ಯಂಗಲ್ನಿಂದ ನೋಡಿ ಈ ಥರ ಲೇಖನ ಬರೋದು ನಮ್ಮ ದೇಶದ ಇಮೇಜನ್ನು ಹಾಳು ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು, ಅದು ನಾನು ನನ್ನ ಪ್ರೇಕ್ಷಕರಿಗೆ ಬಿಡ್ತೇನೆ ಅದರ ಅನಾಲಿಸಿಸ್ ಮಾಡಲಿಕ್ಕೆ. ನನಗೆ ಈಗ ಆಶ್ಚರ್ಯ ಮತ್ತು ಆತಂಕ ಮುನೀರ್ ಬಗ್ಗೆ ಆಗ್ತಾ ಇದೆ. ಆ ಬಡಪಾಯಿ ಹೋದ, ಉಂಡ, ತಿಂದ, ಅವನ ಬಗ್ಗೆ ಹೊಗಳಿದ, ದೊಡ್ಡಣ್ಣನ ಬಗ್ಗೆ. ದೊಡ್ಡಣ್ಣ ಹೇಳ್ದ, ನೋಡಪ್ಪ ನಾವು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೀವಿ, ನಿನ್ನ ಏರ್ಪೋರ್ಟ್ಗಳನ್ನು ರೆಡಿ ಇಡು, ಮತ್ತು ನೀ ಅದ್ರ ಬಗ್ಗೆ ಪೈ ಮಾಡಬೇಡ, ನಾವು ಅಫ್ಘಾನಿಸ್ತಾನ ಯೂಸ್ ಮಾಡ್ತೀವಿ, ಆಮೇಲೆ ಪಾಕಿಸ್ತಾನ ನೆಲಗಳನ್ನು ಯೂಸ್ ಮಾಡ್ತೇವೆ ಅಟ್ಯಾಕ್ ಮಾಡಲಿಕ್ಕೆ, ಟರ್ನಿ ಅನ್ನಬಾರ್ದು ಅಂಥೇಳಿ. ಅದೆಲ್ಲ ಅಂದ್ಕೊಂಡ್ಮೇಲೆ ಅವನು ಇಲ್ಲ, ನೋಬೆಲ್ ಶಾಂತಿ ಪ್ರಶಸ್ತಿಗಾಗಿ ನಾನು ಡೊನಾಲ್ಡ್ ಟ್ರಂಪನ್ನು ರೆಕಮೆಂಡ್ ಮಾಡ್ತೀನಿ ಅಂಥೇಳಿ ಅವರ ಅಸೆಂಬ್ಲಿಯಲ್ಲಿ ಹೇಳ್ದ. ಈಗ ಮಾತ್ರ ಅದು ಖರೆ ಆಯಿತು. ವಾಟ್ ಈಸ್ ದ ಇಂಟೆನ್ಷನ್ ಆಫ್ ಮುನೀರ್ ವಾಂಟ್ ಟು ಬಿಕಮ್ ಲೈಕ್ ಯಾಯಾ ಖಾನ್, ಜುಲ್ಫಿಕರ್ ಅಲಿ ಭುಟ್ಟೋ ಮತ್ತು ಇನ್ನೊಬ್ಬರು ಕಾರ್ಗಿಲ್ ವಾರ್ನಲ್ಲಿದ್ದು ಅವ್ರ ಹೆಸರು ಮರ್ತೆ. ಅದೇ ಥರ ಅವನು ಕೂಡ ಪಾಕಿಸ್ತಾನ ಪ್ರೆಸಿಡೆಂಟ್ ಆಗಲಿಕ್ಕೆ ಎಲ್ಲ ತರಹದ ತಯಾರಿನ ಮಾಡ್ತಾ ಇದ್ದಾನೆ. ನೋಡಿ, ಇಸ್ಲಾಮಿಕ ಒಕ್ಕೂಟ ಅಮೇರಿಕ ವಿರುದ್ಧ ಹೇಳಿಕೆ ಕೊಟ್ಟಾಗ ಮರ್ತಾ ಕ್ಯಾನಿ ಕರ್ತಾ ಅಂತ ಹಿಂದಿಯಲ್ಲಿ ಅಂತಾರೆ. ಇಲ್ಲ, ಇನ್ನೊಂದು ಗಾದಿ ಮಾತು ಹಿಂದಿಯಲ್ಲಿದೆ, ಧೋಬಿಕಾ ಕುತ್ತಾ ನ ಘರಕ ನ ಘಾಟಕ. ಒಂದು ಸ್ಟೇಟ್ಮೆಂಟ್ ಪಾಕಿಸ್ತಾನದಿಂದ ಬಂದಿದೆ, ಈ ಥರ ಇರಾನ್ನಲ್ಲಿ ಮೇಲೆ ಮಾಡುವ ಹಲ್ಲೆ ಸರಿ ಇಲ್ಲ ಅಂತ ಪಾಕಿಸ್ತಾನದ ಅಫಿಷಿಯಲ್ ಸ್ಟ್ಯಾಂಡ್.
ಪಾಕಿಸ್ತಾನದ ಇನ್ನೊಂದು ಅಫಿಷಿಯಲ್ ಸ್ಟ್ಯಾಂಡ್, ಹಮ್ಕೋ ಭೀಕ್ ದೋ, ಹಮ್ भिखारी है, आप जो बोलेंगे हम करेंगे, जितना डॉलर चाहिए आप हमको दे सकते हैं, हम आपकी मदद करते हैं. ಪಾಕಿಸ್ತಾನ ಇನ್ನೊಂದು ಸ್ಟ್ಯಾಂಡ್. ಅಂದರೆ ನಮ್ಮ ದೇಶದ ಕೆಲ ಜನರು ಟ್ರಂಪ್ನೇ ಬೋಲಾ ಸೀಸ್ಫೈರ್, ಟ್ರಂಪ್ನೇ ಬೋಲಾ ಸೀಸ್ಫೈರ್, ಟ್ರಂಪ್ನೇ ಬೋಲಾ ಸೀಸ್ಫೈರ್ ಅಂತ ಅಂದಾಗ ಅವರು ಟ್ರಂಪನ್ನ ಹಿಡಿದ್ರು. ಈಗ ಟ್ರಂಪ್ ಏನು ಮಾಡಿದ್ದಾನೆ? ಪಾಕಿಸ್ತಾನಗೆ ಮಣ್ಣು ತಿನ್ನಿಸಿದವನಿಗವ. ಪಾಕಿಸ್ತಾನ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಇನ್ನು ನಾಳೆ ಎಸ್ಕಲೇಟ್ ಆದರೆ ಪಾಕಿಸ್ತಾನ ಮೇಲೂ ಕೂಡ ಇಸ್ರೇಲ್ ಅಟ್ಯಾಕ್ ಮಾಡ್ಬೋದು. ಅದಕ್ಕೆ ಅಮೆರಿಕಾ ಎಸ್ ಅನ್ಬೋದು. ಯಾಕಂದರೆ ಪಾಕಿಸ್ತಾನ ಇಸ್ ಆಲ್ಸೋ ಟೆರರಿಸ್ಟ್ ಕಂಟ್ರಿ. ದ ಏಮ್ ಆಫ್ ದ ಇಸ್ರೇಲ್ ಈಸ್ ಟು ಇರಾಡಿಕೇಟ್ ಟೆರರಿಸಮ್ ಫ್ರಮ್ ದ ವರ್ಲ್ಡ್ ಗ್ಲೋಬ್. ಆ್ಯಂಡ್ ಟು ಡೂ ದ್ಯಾಟ್ ದೇ ಸೆಡ್ ವಿಲ್ ಡೂ ಎನಿಥಿಂಗ್. 1 ಕೋಟಿ ಜನ ಇದ್ದಾರೆ ಅವರು. ಅರ್ಧ ಕರ್ನಾಟಕವಲ್ಲ ಅಷ್ಟು ದೇಶ ಅದು. ಇಷ್ಟು ಗಟ್ಟಿಯಾಗಿ ನಿಂತು ಯುದ್ಧ ಆಡ್ತದೆ. ಅವ್ರ ಹತ್ರ ಗಟ್ಸ್ ಇದೆ, ಅವ್ರ ಹತ್ರ ತಾಕತ್ತಿದೆ, ಮತ್ತು ಅವ್ರ ಹತ್ರ ಅಮೇರಿಕಾದ ಸಪೋರ್ಟ್ ಇದೆ. ಆಮೇಲೆ ಅಮೇರಿಕಾದ ಸಪೋರ್ಟ್ ಸೂಪರ್ ಪವರನ್ನು ಫ್ರಾನ್ಸೂ ಆಯಿತು, ಇಟ್ಲಿನೂ ಆಯಿತು, ಸ್ವಿಟ್ಜರ್ಲೆಂಡು ಆಯಿತು, ಜರ್ಮನಿನೂ ಆಯಿತು, ಬ್ರಿಟನೂ ಆಯಿತು. ಇವೆಲ್ಲ ಗಟ್ಟಿಯಾಗಿ ದೇಶ ನಿಂತಿದೆ. ರಷ್ಯಾ ಆಲ್ರೆಡಿ ದೇ ಆರ್ ಇನ್ ಶಿಟ್ ಬೈ ಫೈಟಿಂಗ್ ವಿತ್ ಜೆಲೆನ್ಸ್ಕಿ. ಅವರಷ್ಟು ಓಪನ್ ಆಗಿ ಇವ್ರು ಸಪೋರ್ಟ್ ಕೊಡ್ಲಿಕ್ಕೆ ಆಗಲ್ಲ. ಚೈನಾ ತನ್ನ ಟ್ರೇಡ್ ನೋಡ್ತಾ ಇದೆ. ಒಂದು ಇದರಲ್ಲಿ ಸಮಸ್ಯೆ ಬರ್ತಾ ಇರೋದಂತಂದರೆ ಅದೇನು ಜಲಸಂಧಿ ಇದೆ, ವಾಟರ್ ಟ್ರೀಟಿ ಇದೆ, ಅದರಿಂದ ಭಾರತಕ್ಕೆ ಭಾಳ ದೊಡ್ಡ ಪ್ರಮಾಣದ ಹೊಡೆತ ಆಗಬಹುದು. ಯಾಕಂದರೆ ಏನು ಒಂದೇ ಸೀನಲ್ಲಿ ಈ ಎಲ್ಲ ಅರೇಬಿಯನ್ ಕಂಟ್ರೀಸು ಅಲಾಂಗ್ ವಿತ್ ಇರಾನ್, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ಇದೆ. ಆ ಸಿ ರೂಟ್ ಏನಾದರೂ ಇರಾನ್ ಬಂದ್ ಮಾಡಿದರೆ ನಮಗೆ ತೈಲ ಬರೋದು ಹಡಗದಿಂದ. ಆ ಹಡಗದಿಂದ ತೈಲ ಬರೋದು ಕಾಸ್ಟ್ಲಿ ಆದ ನಂತರ ಇದು ಒಂಥರ ಆತಂಕದ ವಾತಾವರಣ ಇದೆ. ಮುಂಬರುವ ದಿನಗಳಲ್ಲಿ ಎಸ್ಕಲೇಟ್ ಆಗಬಾರ್ದಂತೇ ಒಂದು ಅನ್ನಿಸ್ತಾ ಇದೆ. ಆದರೆ ನಂಗೆ ಅನ್ನಿಸ್ತಾ ಇಲ್ಲ ಇವತ್ತು ರಾತ್ರಿ ಏನಾದರೂ ಇರಾನ್ ಅಮೇರಿಕಾದ ಏರ್ಬೇಸಿಸ್ ಮೇಲೆ ಇಲ್ಲ ಅವರು ಎಲ್ಲೆಲ್ಲಿ ತಮ್ಮ ಹಡಗುಗಳನ್ನು ಇಟ್ಟಿದ್ದಾರೆ ಅರೇಬಿಯನ್ ಕಂಟ್ರೀಸ್ನಲ್ಲಿ, ಬಹಳಷ್ಟು ದೇಶದಲ್ಲಿ ಅವ್ರದ್ದು ಸೆಕ್ಯೂರಿಟಿ ಹಡಗುಗಳಿದ್ದಾವೆ. ಅಲ್ಲೇನಾದರೂ ಅವರು ಬಂಬಾರ್ಡಿಂಗ್ ಮಾಡಿ ಅದೇನಾದರೂ ಡಿಸ್ಟ್ರಕ್ಷನ್ ಮಾಡಿದರೆ, ಮತ್ತೆ ಅಮೇರಿಕಾ ರಿಟಾಲಿಯೇಟ್ ಮಾಡಿದರೆ ಇದು ಥರ್ಡ್ ವರ್ಲ್ಡ್ ವಾರ್ಗೆ ಹೋಗೋ ಎಲ್ಲ ಲಕ್ಷಣ ಕಂಡು ಏನಿದು ಸಂವತ್ಸರ ಇದೆ. ಯಾಕೋ ಈ ಸಂವತ್ಸರ ಹಿಂದೂ ಪಂಚಾಂಗದ ಪ್ರಕಾರ ಇದು ಯಾಕೋ ಸರಿ ಇಲ್ಲ ಅಂತ ವೆನ್ ಐ ಕನ್ಸಲ್ಟೆಡ್ ವಿತ್ ಎ ಅಸ್ಟ್ರಾಲಜರ್ ಟುಡೇ ಆಫ್ಟರ್ನೂನ್, ಅವರಂತಾರೆ ವೈಶ್ವಿಕ ವಾತಾವರಣದಲ್ಲಿ ಈ ಥರದ ಡಿಸ್ಟ್ರಕ್ಷನ್ಗಳು ಆದರೆ ಇದು ವಿನಾಶಕ್ಕೆ ಹೋಗ್ತಾ ಇದೆ. ಏನು ನಾವು 5th 4th ಲಾರ್ಜೆಸ್ಟ್ ಎಕನಾಮಿಕ್ ಬಂದಿದ್ವಿ. ಆ 4th ಎಕನಾಮಿಕ್ ಬಂದ ಮೇಲೂ ಕೂಡ ಈ ಥರ ಆದರೆ ಮತ್ತೆ ನಮ್ಮ ದೇಶಕ್ಕೆ ಗಂಡಾಂತರ ಆಗಬಹುದು. ನನಗೆ ಒಂದೇ ಒಂದು ವಿನಂತಿ, ಯಾವುದೇ ಒಂದು ರಿಲಿಜಿಯನ್ ಬೇಸ್ ಮೇಲೆ ನಾವು ಈ ಥರದ ನಿಲುವುಗಳನ್ನು ರಾಜಕೀಯ ಪಕ್ಷಗಳು ಮಾಡಿದರೆ ಅದು ಭಾಳಷ್ಟು ಆತಂಕಕ್ಕೆ ಮತ್ತು ರ್ಯಾಡಿಕಲೈಸೇಷನ್ಗೆ ಯೂಸ್ ಆಗ್ತದೆ. ಕೆಲವೊಂದು ನ್ಯೂಸ್ ಚಾನಲ್ಸ್ಗಳು ಸರೋಜಿನಿ ನಗರ್ ಮಾರ್ಕೆಟ್, ಆಮೇಲೆ ಲಾಲ್ ಕಿಲ್ಲಾ, ಇಲ್ಲ ಮುಂಬೈಯ ಮುಂಬ್ರಾ, ದಿವಾ, ಕಳವಾ, ಭಾಯ್ಕಳದಲ್ಲಿ ಮೈಕ್ ಎತ್ಕೊಂಡು ಕೆಲವೊಂದು ವರ್ಗ ವಿಶೇಷ ಕೇಳಿದಾಗ ಅವರು ಇಸ್ರಾಯೇಲ್ಗೆ ಬೈತಾಯಿದ್ರು. ಆದರೆ ಇರಾನ್ ಯಾಕೆ ಇಂಟರ್ವ್ಯೂನ್ ಆಗ್ತಾ ಇದೆ ಗಾಜಾಗೆ ಸಪೋರ್ಟ್ ಮಾಡಲಿಕ್ಕೆ, ಅದರ ಉತ್ತರ ಯಾವಾಗ ಪತ್ರಕರ್ತರು ಕೇಳ್ತಿದ್ರು ಅದಕ್ಕೆ ಉತ್ತರ ಇದ್ದಿದ್ದಿಲ್ಲ. ಈ ಥರದ ಎಲ್ಲ ಸಿಚುವೇಷನ್ನಲ್ಲಿ ಈ ಗಂಟಾಂತರದತ್ತ ಭಾರತ ಮತ್ತು ಇಡೀ ವಿಶ್ವ ಹೋಗ್ತಾ ಇದೆ. ಇದನ್ನು ತಡೆಗಟ್ಟಲು ನರೇಂದ್ರ ಮೋದಿಯವರು ಸಾಕಷ್ಟು ರಾಷ್ಟ್ರದ ಪ್ರಮುಖರ ಜೊತೆ ಮಾತಾಡ್ತಾ ಇದ್ದಾರೆ. ಅದೇ ಥರ ಯುನೈಟೆಡ್ ನೇಷನ್ಸು ಕೂಡ ಮಾಡ್ತಾ ಇದೆ. ಆದರೆ ಗುಡ್ ಸೆನ್ಸ್ ಶುಡ್ ಪ್ರಿವೇಲ್ ಆನ್ ನೆತನ್ಯಾಹು, ಡೊನಾಲ್ಡ್ ಟ್ರಂಪ್ ಆ್ಯಂಡ್ ಅಯತೊಲ್ಲಾ ಖೊಮೇನಿ, ಆ್ಯಂಡ್ ದೇ ಶುಡ್ ಅಯತೊಲ್ಲಾ ಖೊಮೇನಿ ಶುಡ್ ಸರೆಂಡರ್ ದ ನ್ಯೂಕ್ಲಿಯರ್ ಟ್ರೀಟಿ. ಆ್ಯಂಡ್ ಇನ್ನೊಂದು ಇದಕ್ಕೆ ಕಾಣ್ತಾ ಇದೆ, ಐ ಥಿಂಕ್ ಯುನೈಟೆಡ್ ಸ್ಟೇಟ್ಸ್ ವಾಂಟ್ ದ್ಯಾಟ್
ದ ಶಹಾರಿಸಮ್, ದ ಅರ್ಲಿಯರ್ ಶಹಾರಿಸಮ್, ಈಗೇನು ರ್ಯಾಡಿಕಲೈಸ್ಡ್ ಏನು ಖೊಮೇನಿ ರೀಜನ್ ಇತ್ತಲ್ಲ 40-45 ವರ್ಷ, ಅದನ್ನು ಮುಗಿಸಿ ಶಹಾರಿಸನನ್ನು ತಂದು ಮಿಡಲ್ ಈಸ್ಟ್ನಲ್ಲಿ ಒಂದು ಪೀಸನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರಂತ, ಅದು ಕೂಡ ಒಂದು ಆ್ಯಂಗಲ್ನಲ್ಲಿ ಪೊಲಿಟಿಕಲ್ ಅನಲಿಸ್ಟ್, ಜಿಯೋ ಪೊಲಿಟಿಕಲ್ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಅದು ಒಂದು ಕೂಡ ಇರ್ಬೋದಂತ ನನಗೆ ಅನ್ನಿಸ್ತದೆ. ಅಟ್ ದ ಎಂಡ್ ಆಫ್ ದ ಡೇ ಈ ವಿಡಿಯೋ ಮುಗಿಸುವ ಮುಂಚೆನೇ ನನ್ನ ವಿಡಿಯೋ ಲೈಕ್ ಆದರೆ ಮತ್ತು ನನ್ನ ಜಿಯೋ ಪೊಲಿಟಿಕಲ್ ನಾಲೆಜ್ ತಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.